ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ನಂಜಯ್ಯನಪಾಳ್ಯದ ನಾಗರಾಜ್ ಹಾಗೂ ಕುಟುಂಬದವರಿಂದ ದೇವರುಗಳ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇವರುಗಳ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿ ಬೆಳ್ಳಿ ಕುದುರೆ ಗಾಡಿಯಲ್ಲಿ ಕೂರಿಸಿ ಹಲವಾರು ಕಲಾ ತಂಡಗಳ ನೃತ್ಯದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು. ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ನಾಡಿನ ನಂಜಯ್ಯನಪಾಳ್ಯದಲ್ಲಿ ಇವತ್ತು ದೇವರುಗಳನ್ನು ಕರೆಸಿ ಆರಾಧನಾ ಮಹೋತ್ಸವ ಇದೆ. ಆರಾಧನಾ ಮಹೋತ್ಸವದ ಅಂಗವಾಗಿ ಕಾರ್ಯಕರ್ತರಾದಂಥ ಸಹೋದರ ನಾಗರಾಜ್ ಅವರು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ದೇವರೇನೋ ಉತ್ಸವ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಗುರುಪ್ರವೇಶ ಇದೆ ನಾಳೆ. ಅದಕ್ಕೆ ಇವತ್ತೊಂದು ಇಲ್ಲಿಂದ ಉತ್ಸವ ಮಾಡಿಸ್ಬೇಕು, ಏನೋ ನಮ್ಮೂರು ಚಿಕ್ಕದೂರಾದ್ರೂ ಒಂದು ಏನೋ ಒಂದು ಒಳ್ಳೆಯದಾಗಲಿ ಅಂತ ಒಂದು ಇಲ್ಲಿಂದ ಉತ್ಸವ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದ ಏನೋ ನಾನಿಲ್ಲ ಎಲ್ಲರೂ ಸಹಕರಿಸಿ ಸೇರಿಸಿ ಒಂದು ಒಬ್ಬನ ಕೈಯಿಂದ ಏನೂ ಆಗಲ್ಲ. ಈಗ 10 ಜನ ಸೇರಿದ್ರೆ ಒಂದು ಇದಾಗೋದು.
ಆ ಥರ ಒಂದು ಇದಕ್ಕೆ ಎಲ್ಲರೂ ಫ್ರೆಂಡ್ಸ್ ಸರ್ಕಲ್ ಸೇರಿಸಿ ಒಂದು ಎಲ್ಲರೂ ಸಪೋರ್ಟಿಂದ ಒಂದು ದೇವ್ರು ಒಳ್ಳೇದು ಮಾಡ್ತಾಯಿದ್ದೀವಿ. ಅದ್ರ ಜೊತೆ ಇಬ್ಬರು ಸೇರಿ ಒಂದು ಏನೋ ದೇವ್ರನ್ನ ಒಂದು ಆಶೀರ್ವಾದದಿಂದ ಮೆರವಣಿಗೆ ಇಲ್ಲಿಂದನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಇಲ್ಲಿಂದ ಮಾಡ್ಕೊಂಡು ಊರ್ದಾಗ ಹೋಯ್ತಾ ಸ್ವಾಮಿ. ನಾಳೆ ಗೃಹ ಪ್ರವೇಶ ಇದೆ ಮನೆಯದು. ಯಾವ್ಯಾವ ದೇವರುಗಳು ಕರೆಸಿದ್ದೀರಾ? ನಮ್ಮದು ಮನೆ ದೇವರು ಗುಡೆಮರ್ನಹಳ್ಳಿ ಕೋಟೆ ಮಹಾಲಕ್ಷ್ಮಿ, ಆಮೇಲೆ ತೋಪಿ ರಂಗನಾಥ ಸ್ವಾಮಿ ಅಂತ ಅಲ್ಲಿ ಗೂಳೂರು ಹತ್ರ ಒಳಗಡೆ ಬರ್ತದೆ ಸ್ವಾಮಿ. ಇನ್ನೊಂದು ಮಣೆಕುಪ್ಪೆ ಆಂಜನೇಯ ಸ್ವಾಮಿ ಹೆಬ್ಬೂರು ಹತ್ರ ಬರ್ತದೆ. ಇನ್ನೊಂದು ಇಲ್ಲಿ ಮತ್ತ ಶನೇಶ್ವರ ಸ್ವಾಮಿ, ಇನ್ನು ನಮ್ಮದು ಬಸವಣ್ಣ ಕರ್ಲಹಳ್ಳಿ ಬಸವೇಶ್ವರ ಸ್ವಾಮಿ ಅನ್ನೋ 5 ದೇವ್ರನ್ನೂ ಇಲ್ಲಿಂದ ಏನೋ ಒಂದು ಇದಾಗಿ ಕರೆಸಿ ಒಂದು ಮೆರವಣಿಗೆ ಮಾಡಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ. ತಂದೆ ತಾಯಿಗಳ ಆಶೀರ್ವಾದ. ಲೋಕ ಕಲ್ಯಾಣಾರ್ಥವಾಗಿ ನಂಜಯ್ಯನಪಾಳ್ಯದ ನಾಗರಾಜು ಲಿಂಗರಾಜು ಸಹೋದರರು ತುಮಕೂರು ಜಿಲ್ಲೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಹುತೇಕ ದೇವರುಗಳನ್ನು ಕರೆಸಿ ಸ್ಥಳ ಸಾನ್ನಿಧ್ಯದ ದೇವರಾದಂಥ ರಂಗನಾಥ ಸ್ವಾಮಿ ಸನ್ನಿಧಿಯಿಂದ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಭವ್ಯವಾದಂಥ ಮೆರವಣಿಗೆಯನ್ನಿಟ್ಟಿದ್ದಾರೆ. ಸೊ ಅವರ ಹಂಬಲ ಭಗವಂತ ಕೃಪೆ ತೋರಲಿ, ಮಾಗಡಿ ಸೀಮೆ ಮತ್ತು ನಾಡಿನ ಏಳಿಗೆಗೆ ಕಾರಣ ಆಗಲಿ. ನಾಗರಾಜು ಮತ್ತು ಲಿಂಗರಾಜು ಸಹೋದರರಿಗೆ ಕುಟುಂಬ ವರ್ಗದವರಿಗೆ ಧನ್ಯವಾದಗಳು. ಎಂ.ಆರ್. ತೋಪೇಗೌಡ, ಶ್ರೀ ಮಾರುತಿ ಯುವಕ ಸಂಘ, ಮಣೆಕುಪ್ಪೆ ಗ್ರಾಮ, ಗುಬ್ಬಿ ತಾಲೂಕು ಬರುತ್ತೆ. ಏನು ಮಾಡ್ತೀರಾ ತಾವು? ಯಾವ ಕಲಾವಿದರು? ನಾವು ಭಾಗವಂತಿಗೆ ಕಲಾವಿದರು. ತೋಪೇಗೌಡ ಮತ್ತು ತಂಡದವರು ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮಾಗಡಿ ರಂಗನಾಥ ಸ್ವಾಮಿ ಸನ್ನಿಧಿನಲ್ಲಿ ನಂಜಯ್ಯನಪಾಳ್ಯದ ನಾಗರಾಜು ಮತ್ತು ಲಿಂಗರಾಜು ಸಹೋದರರು ಏರ್ಪಡಿಸಿರ್ತಕ್ಕಂಥ ಬಹುದೇವತಾ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ರಾಮ ಭಜನೆಯನ್ನು ಮಾಡ್ತಕ್ಕಂಥವ್ರು. ಇದೊಂದು ಪುರಾತನವಾದಂಥ ಕಲೆ, ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಲೆ. ದಯಮಾಡಿ ನಾವು ಪ್ರಾರಂಭ ಮಾಡ್ಬೋದು. ಮಾಡಿ ಸರ್. ನೋಡು ಮಗನೇ ತಿಮ್ಮರಾಯನ ಗರುಡವ ಹಾಡಾಡಿ ದಯವಾದೆ ನೋಡಿ ಎಲ್ಲ. ನೋಡು ಮಗನೇ ತಿಮ್ಮರಾಯನ ಗರುಡವ ಹಾಡಾಡಿ ದಯವಾದೆ ನೋಡಿ ಎಲ್ಲ. ಹುಡುಗೆಯ ಬೋರೆ ಬಟ್ಟೆಯ ಮೇಲೆ ಅಗಿರ ವಂಕಣಿ ನಾರ ಗೋದೇವಾ. ಹುಡುಗೆಯ ಬೋರೆ ಬಟ್ಟೆಯ ಮೇಲೆ ಅಗಿರ ವಂಕಣಿ ನಾರ ಗೋದೇವಾ. ಕೊಟ್ಟ ಮುತ್ತು ಕಂಠ ಮಾಲೆಗಳೇ ಗಾರ, ಕೊಟ್ಟ ಮುತ್ತು ಕಂಠ ಮಾಲೆಗಳೇ ಗಾರ, ಕೊಟ್ಟ ಮುತ್ತು ಕಂಠ ಮಾಲೆಗಳೇ ಗಾರ, ಕೊಟ್ಟ ಮುತ್ತು ಕಂಠ ಮಾಲೆಗಳೇ ಗಾರ. ಕಟ್ಟಾಡಿ ಕಡು ಜಲ್ವ ಹಾರಮಣ ಆ ನೋಡು ಮಗನೇ ತಿಮ್ಮರಾಯನ ಗರುಡವ ಹಾಡಾಡಿ ದಯವಾದೆ ನೋಡಿ ಎಲ್ಲೋ. ನೋಡು ಮಗನೇ ತಿಮ್ಮರಾಯನ ಗರುಡವ ಕೊಡರೋ ಬಾಪುರಿ ನಾನು ಕಲೆಗೆ ಪೆಂಡಿಲ ಹೊಡೆದಾರ ಹೊಡೆ ಗೋಪೆ ತಾಂಬರವ. ಕೊಡರೋ ಬಾಪುರಿ ನಾನು ಕಡೆಗೆ ಪೆಂಡಿಲ ಉಳಿದಾರ ಹೊಡೆ ಗೋಪೆ ತಾಂಬರವ. ನಡುವೆ ಕಂಠ ಮಾಲೆ ಸೇ ಮತ್ತು ಅಭಯಸ್ತ, ನಡುವೆ ಕಂಠ ಮಾಲೆ ಸೇ ಮತ್ತು ಅಭಯಸ್ತ, ನಡುವೆ ಕಂಠ ಮಾಲೆ ಸೇ ಮತ್ತು ಅಭಯಸ್ತ, ನಡುವೆ ಕಂಠ ಮಾಲೆ ಸೇ ಮತ್ತು ಅಭಯಸ್ತ. ಬಿಡಿದಾನೋ ಜನಗ ಚೆಲುವ ಆ ನೋಡು ಮಗನೇ ತಿಮ್ಮರಾಯನ ಗರುಡವ ಹಾಡಾಡಿ ದಯವಾದೆ ನೋಡಿ ಎಲ್ಲೋ. ನೋಡು ಮಗನೇ ತಿಮ್ಮರಾಯನ ಗರುಡವ ಕಳಕಳ ಸೋಮ ಕಂಡಳ ಕನ್ನಡ ನೋಟ ಇದೆಯೋಳೆಸರು ಬೆಳಬೆವರೇ. ಕಳಕಳ ಸೋಮ ಕಂಡಳ ಕನ್ನಡ ನೋಟ ಇದೆಯೋಳೆಸರು ಬೆಳಬೆವರೇ. ಇಳೆಯೋಳು ಪುರಿ ಮಾಗಡಿ ತಿಮ್ಮರಾಯನ, ಇಳೆಯೋಳು ಪುರಿ ಮಾಗಡಿ ತಿಮ್ಮರಾಯನ, ಇಳೆಯೋಳು ಪುರಿ ಮಾಗಡಿ ತಿಮ್ಮರಾಯನ, ಇಳೆಯೋಳು ಪುರಿ ಮಾಗಡಿ ತಿಮ್ಮರಾಯನ. ಪಟ್ಟಾಭಿಜನ ರಂಗ ಸರಗೆಂದನು ಆ ನೋಡು ಮಗನೇ ತಿಮ್ಮರಾಯನ ಗರುಡವ ಹಾಡಾಡಿ ದಯವಾದೆ ನೋಡಿ ಎಲ್ಲೋ. ನೋಡು ಮಗನೇ ತಿಮ್ಮರಾಯನ ಗರುಡವ ಮುಂದಾಣದ ಕೋಡೆ ಮಳೆಯವಳೆ ನಮ್ಮ ವೃಂದಾವನ ದೇವಿ ರಂಗ ಬಂದ ಮಾತಾಡಮ್ಮ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.